ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜುಲೈ 25ನೇ ತಾರೀಕು ಪ್ರಥಮ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಬಂದಿದೆ. ಈ ದಿನ ರಂಗೋಲಿಯಿಂದ ಯಾವ ಕೆಲಸವನ್ನು ಮಾಡಬೇಕು, ಯಾವ ವಸ್ತುವನ್ನು ಈ ದಿನದಂದು ತಲೆಯ ಮೇಲೆ ಇಟ್ಟುಕೊಂಡರೆ ವರ್ಷ ಪೂರ್ತಿ ವಿಷ್ಣು ಬಲ, ರಕ್ಷಣೆ, ಸರ್ವ ಕಾರ್ಯದಲ್ಲೂ ಜಯ, ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಈ ದಿನ ವಿಷ್ಣು ಭಗವಂತನನ್ನು ಹೇಗೆ ಸ್ಮರಿಸಬೇಕು, ಏಕಾದಶಿಯ ವಿಶೇಷಕತೆ ಏನು, ಕಥೆಯನ್ನು ಕೇಳಿದರೆ ಸಿಗುವಂತಹ ಫಲವೇನು, ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ಹೊಂದಲು ಹೇಗೆ ಇವತ್ತಿನ ದಿನ ದೇವರನ್ನು ಪ್ರತಿಯೊಬ್ಬರು ಬೇಡಿಕೊಳ್ಳಬೇಕೆಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ಆಷಾಢ ಮಾಸದಲ್ಲಿ ಬರುವಂತಹ ಈ ಏಕಾದಶಿಯು ವಿಷ್ಣು ದೇವರ ಜೊತೆಗೆ ಮಹಾಲಕ್ಷ್ಮೀ ದೇವಿಗೂ ಅತ್ಯಂತ ಪ್ರಿಯವಾದ ಪರಮ ಪವಿತ್ರವಾದ ದಿನವಾಗಿದೆ. ದೇವಾನುದೇವತೆಗಳು ಕೂಡ ಈ ದೇವಶಯನಿ ಏಕಾದಶಿಯನ್ನು ಗೌರವಿಸುತ್ತಾರೆ. ಈ ಏಕಾದಶಿಯನ್ನ ಪ್ರಥಮ ಏಕಾದಶಿ, ಆಷಾಢ ಏಕಾದಶಿ, ಶಯನಿ ಏಕಾದಶಿ, ಮಹಾ ಏಕಾದಶಿ, ಪದ್ಮ ಏಕಾದಶಿ ಎಂಬ ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಈ ಏಕಾದಶಿ ತಿಥಿಯು ಜುಲೈ 24ನೇ ತಾರೀಕು ಬೆಳಗ್ಗೆ 9 ಗಂಟೆ 12 ನಿಮಿಷಕ್ಕೆ ಆರಂಭವಾಗಿ ಜುಲೈ 25 ಬೆಳಗ್ಗೆ 11 ಗಂಟೆ 34 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ದ್ವಾದಶಿಯ ದಿನ ಜುಲೈ 26. ಪಾರಣ ಸಮಯ ಬೆಳಗ್ಗೆ 6 ಗಂಟೆ 5 ನಿಮಿಷದಿಂದ 8 ಗಂಟೆ 40 ನಿಮಿಷದವರೆಗೆ ಇರುತ್ತದೆ. ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಮಲಗಿ ಯೋಗ ನಿದ್ರೆಗೆ ವಿಷ್ಣು ದೇವರು ಜಾರುತ್ತಾರೆ. 4 ತಿಂಗಳುಗಳ ನಂತರ ಪ್ರಬೋಧಿನಿ ಏಕಾದಶಿ ಎಂದು ವಿಷ್ಣು ದೇವರು ಎಚ್ಚರಗೊಳ್ಳುತ್ತಾರೆ. ಈ 4 ತಿಂಗಳುಗಳ ಕಾಲವನ್ನೇ ಚಾತುರ್ಮಾಸ ವ್ರತವೆಂದು ಆಚರಿಸುತ್ತಾರೆ. ಚಾತುರ್ಮಾಸ ವ್ರತವನ್ನು ಎಲ್ಲರೂ ಪಾಲಿಸಲು ಆಗುವುದಿಲ್ಲ. ಕಠಿಣ ವ್ರತ ನಿಯಮಗಳನ್ನು ಈ ಸಮಯದಲ್ಲಿ ಪಾಲಿಸಬೇಕಾಗುತ್ತೆ. ಆಷಾಢ, ಶ್ರಾವಣ, ಭಾದ್ರಪದ, ಕಾರ್ತೀಕ ಮಾಸದಲ್ಲಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ. ಲೌಕಿಕ ವಿಚಾರಗಳ ಕಡೆ ತಲೆ ಕೊಡಬೇಡಿ. ಈ 4 ಮಾಸದಲ್ಲಿ ಬದುಕಿನ ನಿಜವಾದ ಅರ್ಥವನ್ನು ಕಲಿಯಿರಿ ಎಂಬುದರ ಸಂದೇಶವನ್ನು ಸಾಕ್ಷಾತ್ ವಿಷ್ಣು ದೇವರು ಭಕ್ತರಿಗೆ ಯೋಗ ನಿದ್ರೆಗೆ ಜಾರುವುದರ ಮೂಲಕ ನೀಡುತ್ತಾರೆ. ಶ್ರೀಧರ, ಋಷಿಕೇಶ, ಪದ್ಮನಾಭ ಮತ್ತು ದಾಮೋದರ ಚಾತುರ್ಮಾಸದ ಅಭಿಮಾನಿ ದೇವರುಗಳು. ಚಾತುರ್ಮಾಸದಲ್ಲಿ ಪ್ರಮುಖವಾಗಿ ಆಹಾರ ಸೇವನೆಯ ಮೇಲೆ ನಿರ್ಬಂಧವಿರುತ್ತದೆ. ಮೊದಲನೆಯ ತಿಂಗಳು ಶಾಖ ತರಕಾರಿಗಳು, ಹಣ್ಣುಗಳು, ಕಾಂಡ, ಬೇರು, ದಂಡು, ತೊಗಟೆ, ಎಲೆ, ಸೊಪ್ಪುಗಳು, ಮೆಂತ್ಯ ಸೊಪ್ಪು, ಹಸಿ ಕೊಬ್ಬರಿ, ಒಣ ಕೊಬ್ಬರಿ, ಹಸಿ ಶುಂಠಿ ಇತ್ಯಾದಿಗಳನ್ನು ತಿನ್ನಬಾರದು. ಎರಡನೆಯ ತಿಂಗಳು ಮೊಸರು. ಭಾದ್ರಪದ ಈ ಮಾಸದಲ್ಲಿ ಮೊಸರು ನಿಷೇಧವಾಗಿರುತ್ತೆ. ಮೂರನೆಯ ತಿಂಗಳು ಹಾಲು. ಈ ಮಾಸದಲ್ಲಿ ಭಗವಂತನಿಗೆ ಹಾಲು ನಿವೇದಿಸುವುದು, ಕುಡಿಯುವುದು ನಿಷಿದ್ಧ. ಪಾಯಸಾದಿಗಳಿಗೆ ಹಾಲನ್ನು ಉಪಯೋಗಿಸಬೇಕಾದಲ್ಲಿ ತೆಂಗಿನಕಾಯಿಯ ಹಾಲನ್ನು ಉಪಯೋಗಿಸಬಹುದು. 4ನೆಯ ತಿಂಗಳು ದ್ವಿದಳ ಧಾನ್ಯಗಳು, ಉದ್ದು, ಹೆಸರು ಕಡಲೆ, ಮಸೂರ ಹುರುಳಿ, ಸಾಸಿವೆ, ಮೆಂತ್ಯ, ಗೋಡಂಬಿ, ಬಾದಾಮಿ, ಅವರೆ, ತೊಗರಿ, ಅಲಸಂದೆ, ಏಲಕ್ಕಿ, ದ್ವಿದಳ ಈ ವ್ರತ ಕಾಲದಲ್ಲಿ ನಿಷಿದ್ಧವಾಗಿರುತ್ತೆ. ಈ ದಿನ ವಿಷ್ಣು ದೇವರನ್ನು ಪೂಜಿಸುವವರು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಶಯನಿ ಏಕಾದಶಿಯ ದಿನ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಮನೆಯನ್ನು ಶುಚಿಗೊಳಿಸಬೇಕು. ಸ್ನಾನದ ನೀರಿಗೆ ಸ್ವಲ್ಪ ಪಚ್ಚೆ ಕರ್ಪೂರ, 1-2 ತುಳಸಿಯ ದಳಗಳನ್ನು ಬೆರೆಸಿ ಸ್ನಾನ ಮಾಡಿಕೊಳ್ಳಬೇಕು. ಇದರಿಂದ ವಿಷ್ಣುವಿನ ಕೃಪೆ ಪ್ರಾಪ್ತಿಯಾಗುತ್ತೆ. ಯಾರು ಭಕ್ತಿ ಶ್ರದ್ಧೆಯಿಂದ ಉಪವಾಸ ಜಾಗರಣೆಗಳ ಮೂಲಕ ಈ ಏಕಾದಶಿಯನ್ನು ಆಚರಿಸುತ್ತಾರೋ ಅವರಿಗೆ ಸಕಲ ಕಷ್ಟಗಳು ಕಳೆದು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ವಿಷ್ಣು ದೇವರು ಯೋಗ ನಿದ್ರೆಗೆ ಜಾರುವಂತಹ ಈ ದಿನದಂದು ಭಕ್ತರಾದ ನಾವೆಲ್ಲರೂ ಎಚ್ಚರದಿಂದಿರಬೇಕು. ಜಾಗರಣೆಯ ಮೂಲಕ ವಿಷ್ಣು ದೇವರನ್ನು ತಪ್ಪದೆ ಸ್ಮರಿಸಿಕೊಳ್ಳಬೇಕು. ಭೂಶಯನ ಮಾಡಬೇಕು. ಹಾಸಿಗೆಯ ಮೇಲೆ ಮಲಗದೆ ಚಾಪೆಯ ಮೇಲೆ ಈ ದಿನ ನಿದ್ರಿಸಬೇಕು. ಅಸತ್ಯವನ್ನು ಮಾತನಾಡಬಾರದು, ಕೋಪ ಮಾಡಿಕೊಳ್ಳಬಾರದು. ಜನ್ಮಗಳ ಪಾಪಗಳೆಲ್ಲ ಕಳೆದು ಇದರಿಂದ ಮುಂದಿನ ಜನ್ಮಕ್ಕೂ ಸಿಗುವಂತಹ ಪುಣ್ಯ ಸಂಪಾದನೆಯಾಗುತ್ತೆ. ಸ್ನಾನದ ಬಳಿಕ ದೇವರ ಕೋಣೆಯಲ್ಲಿ ಒಂದು ಮಣೆ ಅಥವಾ ಪೀಠದ ಮೇಲೆ ಹಳದಿ ಬಣ್ಣದ ಬಟ್ಟೆಯನ್ನು ಹಾಸಿ ವಿಷ್ಣು ದೇವರ ಚಿತ್ರಪಟವನ್ನು ಇಟ್ಟು ಹಳದಿ ಬಣ್ಣದ ಪುಷ್ಪಗಳು, ತುಳಸಿ ಮಾಲೆಗಳಿಂದ ಭಗವಂತನ ಅಲಂಕಾರ ಮಾಡಿಕೊಳ್ಳಬೇಕು. ವಿಷ್ಣು ದೇವರಿಗೆ ವಿವಿಧ ಫಲಗಳನ್ನು ನೈವೇದ್ಯವಾಗಿಟ್ಟು ಪಾನಕ, ಕೋಸಂಬರಿಯನ್ನು ಕೂಡ ಅರ್ಪಿಸಬೇಕು. ನೀವು ಇಟ್ಟಂತಹ ನೈವೇದ್ಯಗಳಿಗೆ ತುಳಸಿ ದಳಗಳನ್ನು ಹಾಕಬೇಕು. ದೀಪಕ್ಕೆ 3 ಬತ್ತಿಗಳನ್ನು ಬಿಡಿಯಾಗಿ ಕೂರಿಸಿ ತುಪ್ಪವನ್ನು ಹಾಕಿ ದೀಪದ ಬತ್ತಿಗಳು ಭಗವಂತನ ಕಡೆ ನೋಡುವಂತೆ ದೀಪಾರಾಧನೆ ಮಾಡಿಕೊಳ್ಳಬೇಕು.
ಪೂಜೆಯ ಬಳಿಕ ಒಂದು ಚಿಕ್ಕ ಬಟ್ಟಲಿನಲ್ಲಿ ಅರಿಶಿಣದ ಅಕ್ಷತೆಯನ್ನು ಇಟ್ಟುಕೊಂಡು ಖಾಲಿ ಬಟ್ಟಲಿಗೆ ಅಥವಾ ಡಬ್ಬಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಷತೆಯನ್ನು ಹಾಕುತ್ತಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಳಬೇಕು. ವಿಷ್ಣು ಸಹಸ್ರನಾಮ ಹೇಳಲು ಬರುವುದಿಲ್ಲ ಎಂದರೆ ಓಂ ನಮೋ ನಾರಾಯಣಾಯ ಎಂದು ಸಾಧ್ಯವಾದಷ್ಟು ಬಾರಿ ಹೇಳುತ್ತಾ ಅರಿಶಿಣದ ಅಕ್ಷತೆಯನ್ನು ಡಬ್ಬಿಗೆ ಹಾಕುತ್ತಿರಬೇಕು. ಸಹಸ್ರನಾಮ ಪಾರಾಯಣದ ನಂತರ ಆ ಅಕ್ಷತೆಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಮನೆಯ ಸದಸ್ಯರೆಲ್ಲ ತಲೆಯ ಮೇಲೆ ಹಾಕಿಕೊಳ್ಳುತ್ತಾ ಸರ್ವ ಕಷ್ಟಗಳು ಕಳೆಯಲಿ, ವಿಷ್ಣು ಮಹಾಲಕ್ಷ್ಮಿ ಕೃಪೆ ಲಭಿಸಲಿ, ಗೊತ್ತಿದ್ದೂ ಗೊತ್ತಿಲ್ಲದೆ ಮಾಡಿದ ಪಾಪಗಳು ನಶಿಸಿ ಉತ್ತಮ ಆರೋಗ್ಯ ಆಯಸ್ಸು ಲಭಿಸಲಿ ಎಂದು ವಿಷ್ಣು ಭಗವಂತನಲ್ಲಿ ಬೇಡಿಕೊಳ್ಳಬೇಕು. ಇದರಿಂದ ವರ್ಷ ಪೂರ್ತಿ ಶತ್ರುಬಾಧೆಗಳು ಬರುವುದಿಲ್ಲ. ದೊಡ್ಡ ದೊಡ್ಡ ಕಷ್ಟಗಳು ಬಂದಾಗ ದೇವರೇ ಬಂದು ದಾರಿಯನ್ನು ತೋರುತ್ತಾನೆ. ಹಣದ ಕಷ್ಟಗಳೆಲ್ಲ ಕಳೆದು ಆರ್ಥಿಕ ಅಭಿವೃದ್ಧಿ ಕಾಣುವಿರಿ. ಸಾಧ್ಯವಾದರೆ ವಿಷ್ಣು ಪಂಚರ ಸ್ತೋತ್ರ ಎಂಬ ವಿಶೇಷ ಸ್ತೋತ್ರವಿದೆ. ಅದನ್ನು ನಾಳೆಯ ದಿನ ಅಂದರೆ ಏಕಾದಶಿಯ ದಿನ ಮನೆಯ ಸದಸ್ಯರು ಸಂಜೆ ಸಮಯದಲ್ಲಿ ಕೇಳಿ. ಈ ದಿನ ಯಾವುದೇ ಕಾರಣಕ್ಕೂ ನೀರನ್ನು ಹಾಳು ಮಾಡಬಾರದು, ಪೋಲು ಮಾಡಬಾರದು. ನೀರಿನಲ್ಲಿ ಸಾಕ್ಷಾತ್ ವಿಷ್ಣು ದೇವರ ವಾಸವಿರುತ್ತದೆ. ಯಾರ ಮನೆಯಲ್ಲಿ ಹೆಚ್ಚು ನೀರನ್ನು ವೇಸ್ಟ್ ಮಾಡ್ತೀರೋ ಆ ಮನೆಗೆ ವಿಷ್ಣು ದೇವರ ಬಲ ಕಡಿಮೆ ಆಗುತ್ತದೆ. ಯಾವ ದಿನವಾದರೂ ಸರಿ ನೀರನ್ನು ಅವಶ್ಯಕತೆಗೆ ಮೀರಿ ಹೆಚ್ಚು ಬಳಸಬಾರದು. ನಾಳೆ ಯಾರಿಗಾದರೂ ಜಲದಾನ ಮಾಡಿದರೆ ಪುಣ್ಯ ಲಭಿಸುತ್ತದೆ. ಹಣದ ಆಕರ್ಷಣೆಯಾಗಲು ಏಕಾದಶಿಯ ದಿನ ತುಳಸಿ ಗಿಡದ ಮುಂದೆ ವಿಷ್ಣು ದೇವರ ಆಲಯದಲ್ಲಿ 5 ಬಣ್ಣಗಳನ್ನು ಬಳಸಿ ಒಂದು ಚಿಕ್ಕ ರಂಗೋಲಿಯನ್ನು ಹಾಕಬೇಕು. ರಂಗೋಲಿ ಬರೆಯಲು ಸಾಧ್ಯವಾಗುವುದಿಲ್ಲ ಎಂದರೆ ಚಿಕ್ಕ ಸ್ವಸ್ತಿಕ್ ಚಿಹ್ನೆಯಾದರೂ ಮರೆಯದೆ ಬರೆದುಕೊಳ್ಳಿ. ರಂಗೋಲಿಯ ಮುಂದೆ ದೀಪಗಳನ್ನು ಇಡಿ. ಇದರಿಂದ ಹಣಕಾಸಿನ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ದೂರವಾಗುತ್ತೆ. ಬರಬೇಕಾದ ಹಣ ಕೈ ಸೇರುತ್ತೆ. ಆಸ್ತಿ ತಗಾದೆಗಳು ದೂರವಾಗುತ್ತೆ. ಈ ಏಕಾದಶಿಯ ವಿಶೇಷ ವ್ರತಕತೆ ಏನು ಅಂತ ತಿಳಿಯೋದಾದರೆ, ಈ ಕಥೆಯನ್ನು ಸಾಕ್ಷಾತ್ ಬ್ರಹ್ಮದೇವರು ನಾರದರಿಗೆ ಹೇಳಿದರು. ಅದೇ ಕಥೆಯನ್ನು ಕೃಷ್ಣನು ಧರ್ಮರಾಜನಿಗೆ ಹೀಗೆ ಹೇಳುತ್ತಾನೆ. ಏಕಾದಶಿಗಿಂತಲೂ ಶ್ರೇಷ್ಠವಾದ ವ್ರತ 3 ಲೋಕಗಳಲ್ಲಿಯೂ ಇಲ್ಲ. ಮನುಷ್ಯನ ಸಕಲ ಇಚ್ಛೆಗಳನ್ನು ಪೂರ್ಣ ಮಾಡುವಂತಹದ್ದು ಏಕಾದಶಿ. ಸ್ವರ್ಗವನ್ನು ಕರುಣಿಸಿ ಪಾಪಗಳನ್ನು ದೂರ ಮಾಡುವಂತಹದ್ದು ಈ ಏಕಾದಶಿಯ ಕಥೆಯನ್ನು ಕೇಳಿದರೆ ವಾಜಪೇಯಿಯಾಗ ಮಾಡಿದ ಫಲ ಸಿಗುತ್ತೆ. ಏಕಾದಶಿಯ ಮಹತ್ವವನ್ನು ಕೇಳಿದರೇನೆ ಪಾಪಗಳೆಲ್ಲ ನಾಶವಾಗಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಪೂರ್ವಕಾಲದಲ್ಲಿ ಸೂರ್ಯವಂಶದಲ್ಲಿ ಮಾದಾಂತನೆಂಬ ರಾಜನಿದ್ದನು. ಈತನು ಸತ್ಯವಂತನು, ಶೂರನೂ ಆಗಿದ್ದನು. ತನ್ನ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದನು. ಈತನ ರಾಜ್ಯದಲ್ಲಿ ಬರಗಾಲವೇ ಬರುತ್ತಿರಲಿಲ್ಲ. ಯಾರಿಗೂ ಆದಿ ವ್ಯಾಧಿಗಳೇ ಇರಲಿಲ್ಲ. ಈ ಅರಸನ ಭಂಡಾರದಲ್ಲಿ ದ್ರವ್ಯವು ಅನ್ಯಾಯದಿಂದ ಗಳಿಸಿದ್ದಾಗಿರಲಿಲ್ಲ. ಹೀಗೆ ಒಂದು ದಿನ ಅವನು ಪೂರ್ವಜನ್ಮದ ಪಾಪಕರ್ಮಗಳಿಂದ ಅವನ ರಾಜ್ಯದಲ್ಲಿ 3 ವರ್ಷಗಳ ಕಾಲ ಮಳೆ ಬೆಳೆ ಇಲ್ಲದೆ ಬರಗಾಲವಾಯಿತು. ರಾಜ್ಯದಲ್ಲಿ ಸ್ವಲ್ಪವೂ ಧನ ಧಾನ್ಯ ಇಲ್ಲದಂತಾಯಿತು. ಪ್ರಜೆಗಳಿಗೆಲ್ಲ ಹಸಿವು ಕಷ್ಟ ಉಲ್ಬಣವಾಯಿತು. ಆಗ ಪ್ರಜೆಗಳೆಲ್ಲ ಸೇರಿ ರಾಜನ ಬಳಿ ಹೀಗೆ ಹೇಳುತ್ತಾರೆ. ಪುರಾಣಗಳಲ್ಲಿ ನಾರ ಎಂದರೆ ನೀರು ಎನ್ನುತ್ತಾರೆ. ಆ ಭಗವಂತನೇ ನೀರಿನಲ್ಲಿ ಇರುವುದರಿಂದ ನಾರಾಯಣ ಎಂದು ಹೆಸರು ಬಂದಿದೆ. ಆತನ ಕೃಪೆ ಇಲ್ಲದಿರುವುದಕ್ಕೆ ನಮ್ಮ ರಾಜ್ಯಕ್ಕೆ ಮಳೆ ಇಲ್ಲ. ಆತನ ಅನುಗ್ರಹ ಸಿಕ್ಕರೆ ಮಾತ್ರ ಮಳೆ ಬರುತ್ತದೆ ಎಂದು ಹೇಳುತ್ತಾರೆ. ಆಗ ರಾಜನು ಒಂದು ಅರಣ್ಯಕ್ಕೆ ಹೋದಾಗ ಅಂಗೀರ ಋಷಿಗಳು ಕುಳಿತಿದ್ದನ್ನು ಕಂಡನು. ತನ್ನ ರಾಜ್ಯದಲ್ಲಿ ಇದ್ದಕ್ಕಿದ್ದಂತೆ ಬರಗಾಲ ಬಂದಿದೆ, ಯಾವ ಕಾರಣಕ್ಕೆ ಹೀಗಾಗುತ್ತಿದೆ ಎಂದು ಕೇಳಿದಾಗ, ನಿನ್ನ ರಾಜ್ಯದಲ್ಲಿ ತಪಸ್ಸು ಮಾಡಲು ಯೋಗ್ಯವಲ್ಲದ ವ್ಯಕ್ತಿ ಒಬ್ಬ ತಪಸ್ಸು ಮಾಡುತ್ತಿದ್ದಾನೆ. ಅವನನ್ನು ನೀನು ಕೊಂದರೆ ನಿನ್ನ ರಾಜ್ಯಕ್ಕೆ ಇರುವ ದೋಷ ದೂರವಾಗುತ್ತದೆ ಎನ್ನುತ್ತಾರೆ. ಆಗ ರಾಜನು, ನಾನು ಯಾರನ್ನೂ ಕೂಡ ಕೊಲ್ಲುವುದಿಲ್ಲ, ಅಪರಾಧ ಮಾಡುವುದಿಲ್ಲ. ಆ ತಪಸ್ಸು ಮಾಡುತ್ತಿರುವ ವ್ಯಕ್ತಿ ನನಗೇನು ತೊಂದರೆ ಕೊಟ್ಟಿಲ್ಲ. ಅದಕ್ಕಾಗಿ ಮತ್ತೊಂದು ಉಪಾಯ ಹೇಳಿ ಎಂದಾಗ ಋಷಿಗಳು, ಆಷಾಢ ಶುಕ್ಲ ಪಕ್ಷದಲ್ಲಿಯ ಶನಿ ಎಂಬ ಏಕಾದಶಿ ವ್ರತವನ್ನು ಮಾಡು. ಆ ವ್ರತದ ಫಲದಿಂದ ರಾಜ್ಯ ಮಳೆ ಬೆಳೆಯಿಂದ ಸಮೃದ್ಧಿಯಾಗುತ್ತದೆ ಎನ್ನುತ್ತಾರೆ. ಆಗ ರಾಜನು ರಾಜ್ಯಕ್ಕೆ ಬಂದು ಪ್ರಜೆಗಳೊಂದಿಗೆ ಶಯನಿ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸುತ್ತಾನೆ. ಇದರ ಫಲವಾಗಿ ರಾಜ್ಯದಲ್ಲಿ ಮಳೆ ಬೆಳೆ ಆಗಿ ಬರಗಾಲವು ದೂರವಾಯಿತು. ಈ ವ್ರತವು ಸಕಲ ಐಶ್ವರ್ಯವನ್ನು ಕೊಟ್ಟು ಪುಣ್ಯ ಕೊಡುವಂತಹದ್ದು. ಈ ಕಥೆಯನ್ನು ಕೇಳಿದರೆ ಸಾಕು, ಸಕಲ ಪಾಪಗಳು ಕೂಡ ನಶಿಸಿ ವಿಷ್ಣು ದೇವರ ಅನುಗ್ರಹ ಮಹಾಲಕ್ಷ್ಮೀ ದೇವಿಯ ಜೊತೆಗೆ ಪ್ರಾಪ್ತಿಯಾಗುತ್ತೆ. ನೋಡಿದ್ರಲ್ಲ, ದೇವಶಯನಿ ಏಕಾದಶಿಯ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಬೇಕು, ಯಾವ ರೀತಿಯಾಗಿ ವಿಷ್ಣು ದೇವರನ್ನು ಬೇಡಿಕೊಳ್ಳಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ.
ತಪ್ಪದೇ ಜೈ ಮಹಾವಿಷ್ಣು ಅಂತ ಕಾಮೆಂಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.